ಹಣದ ದುರಾಸೆಯಿಂದ ವೃದ್ಧಿಯನ್ನ ಕೊಂದಿರುವಂತಹ ಆಂಟಿ ಕಾಫಿಗೆ ಮನೆಗೆ ಕರೆದು ವೃದ್ಧೆಯ ಕೊಲೆಯನ್ನ ಮಾಡಿದ್ದಾಳೆ. ಚಿನ್ನದ ಆಸೆಗೆ ಪರಿಚಿತೆಯನ್ನ ಕೊಂದ ಶಕುಂತಲ. ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮಾರ್ಚ್ 5ರಂದು ಈ ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಜೆಸಿ ನಗರದಲ್ಲಿ ಕೊಲೆ ನಡೆದಿದೆ. 62 ವರ್ಷದ ಸುಲೋಚನಾ ಕೊಲೆಯಾಗಿರುವಂತಹ ಮಹಿಳೆಯಾಗಿದ್ದಾಳೆ. ಕಾಫಿಗೆ ಅಂತ ಹೇಳಿ ಕರೆದು ಮನೆಯಲ್ಲಿ ಹತ್ಯೆ ಮಾಡಲಾಗಿದೆ. ಮನೆಗೆ ಬರ್ತಾ ಇದ್ದಂತೆಯೇ ದಿಂಬಿನಿಂದ ಉಸಿರು ಗಟ್ಟಿಸಿ ಕೊಲೆಯನ್ನ ಮಾಡಲಾಗಿದೆ. ಕೊಲೆ ಮಾಡಿ ಕೊರಳಲ್ಲಿರುವಂತಹ ಚಿನ್ನದ ಸರವನ್ನ ಕದ್ದಂತಹ ಶಕುಂತಲ. ಚಿನ್ನದ ಸರವನ್ನ 1.50 ಲಕ್ಷಕ್ಕೆ ಮಾರಾಟ ಮಾಡಿರುವಂತಹ ಆಂಟಿ. ಈ ಪ್ರಕರಣ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆಯಾಗಿದೆ. ಎಂತ ಕಾಲ ಬಂತು ನೋಡಿ. ಈಗ ಬೇರೆಯವ್ರ ಮನೆಯಲ್ಲಿ ಕಾಫಿ ಕುಡಿಯೋಕೆ ಹೋಗೋದು ತಪ್ಪಾಗಿದೆ. ಆಕೆ ವೃದ್ಧೆ ಅಂತ ಗೊತ್ತಿದ್ದು ಸ್ಕೆಚ್ ಹಾಕಿದ್ದಂಥ ಆಂಟಿ ಶಕುಂತಲ ಮಾಡಿದ್ದು ನಿಜಕ್ಕೂ ಕೂಡ ಹೇಳತೀರದ್ದು. ಯಾಕಂತಂದ್ರೆ ಏನೋ ಪಕ್ಕದ ಮನೆಯವರು ಗೊತ್ತಿದ್ದಾರೆ ಅಂತ ಹೇಳಿ ಆ ಅಜ್ಜಿಯು ಕೂಡ ಶಕುಂತಲ ಎನ್ನುವಂತಹ ಮಹಿಳೆಯ ಮನೆಗೆ ಟೀ ಕುಡಿಯೋಕೆ ಅಥವಾ ಕಾಫಿ ಕುಡಿಯೋಕೆ ಅಂತ ಹೋಗಿರ್ತಾಳೆ. ಆ ಒಂದು ಸುಸಂದರ್ಭದಲ್ಲಿ ಶಕುಂತಲಾ ತನ್ನ ಅಸಲಿ ಮುಖವನ್ನ ತೋರಿಸಿದ್ದಾಳೆ. ಶಕುಂತಲಾಗೆ ಮೊದಲೇ ಕೂಡ ಕಣ್ಣಿತ್ತು ಆ ಒಂದು ಅಜ್ಜಿಯ ಕೊರಳಲ್ಲಿರುವಂತಹ ಚಿನ್ನದ ಸರದ ಮೇಲೆ. ಆ ಒಂದು ಸರವನ್ನ ದಕ್ಕಿಸಿಕೊಳ್ಳಬೇಕು ಎನ್ನುವಂತಹ ವಿಚಾರವಾಗಿ ಸುಲೋಚನಾ ಒಂದು ಸ್ಕೆಚ್ ನ ಹಾಕ್ತಾಳೆ. ದಿಂಬಿನಿಂದ ಆಕೆಯನ್ನ ಸಾಯಿಸಿದ್ರೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಅಂತ ತಿಳಿದುಕೊಳ್ತಾರೆ. ನಮ್ಮ ಮನೆಗೆ ಬಂದಾಗ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾಳೆ, ಕಾಫಿ ಕುಡಿಯೋಕೆ ಬಂದಿದ್ಲು ಅಂತ ಯಾಮಾರಿಸ್ಬಿಡೋಣ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಪೊಲೀಸರು ಯಾಮಾರಲ್ಲ ಮೇಡಮ್. ಜೆಸಿ ನಗರದಲ್ಲಿ, ಮೈಸೂರಿನ ಜೆಸಿ ನಗರದಲ್ಲಿ ಈ ಒಂದು ಪ್ರಕರಣ ದಾಖಲೆಯಾಗಿದೆ. ಶಕುಂತಲಾ ಹತ್ಯೆಯನ್ನ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಅದು ಕೂಡ 1.56 ಲಕ್ಷಕ್ಕೆ ಆ ಒಂದು ಚಿನ್ನದ ಆಭರಣವನ್ನ ಮಾರಾಟ ಮಾಡಿದ್ದಾಳೆ. ಈ ಪ್ರಕರಣವನ್ನ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆ ಮಾಡಿದ್ದಾರೆ. ಅನುಮಾನ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಆ ಒಂದು ಕಾರಣಕ್ಕಾಗಿ ತಗಲಾಕೊಂಡಿದ್ದಾಳೆ.